ನಿನ್ನೆ ಪ್ರಧಾನಮಂತ್ರಿಗಳು ನಮ್ಮ ಗುರೂಜಿಯವರ ಧ್ಯಾನ ಮಂದಿರ ಉದ್ಘಾಟನೆ ಮಾಡಲಿಕ್ಕೆ ಬಂದ ಸಂದರ್ಭದಲ್ಲಿ ಏರ್ಪೋರ್ಟಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡುವಾಗ ಕರ್ನಾಟಕದ ಸರ್ಕಾರದ ಬಗ್ಗೆ ಮಾತನಾಡಿದ್ದಾರೆ. ಅದ್ರ ಬಗ್ಗೆ ಕರ್ನಾಟಕದ ಸರ್ಕಾರದ ಪರವಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಭಾಳ ಶಾರ್ಪ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಬ್ಬರು ಮಂತ್ರಿ ಸ್ವಲ್ಪ ತಾಳ್ಮೆಯಿಂದ ಮಾತಾಡಿದ್ದಾರೆ. ಅವರು ಸ್ವಾಭಾವಿಕವಾಗಿ ಬಂದಾಗ ಒಂದು ಕ್ಯಾಶುವಲ್ ಆಗಿ ಹೇಳಿದ್ದಾರೆ ಅಂತೇಳಿ ಒಬ್ಬರು ಮಂತ್ರಿ ಅಷ್ಟೊಂದು ಕಠಿಣವಾದ ಶಬ್ದ ಬಳಕೆ ಮಾಡಿಲ್ಲ. ಅದನ್ನು ನೋಡಿದ್ದೆ. ಅವ್ರ ಹೆಸರು ಹೇಳ್ತಾನೆ ಜಾರಕಿಹೊಳಿ. ಆಯಿತಾ, ಬಾಕಿಯವ್ರ ಬಗ್ಗೆ ನಾನು ಮಾತನಾಡೋದು. ಈಗ ನಾನು ಬಂದಿರೋದು, ನಾನೊಬ್ಬ ರೈತರ ಮಗ. ಏನೋ ನಮ್ಮ ರೈತರು ಹಂತ ಹಂತವಾಗಿ ನನ್ನನ್ನು ಬೆಳೆಸ್ಕೊಂಡು ನಾನು ವಿರೋಧ ಪಕ್ಷ ನಾಯಕನಾದೆ, ಶಾಸಕನಾದೆ, ಮಂತ್ರಿ ಆದೆ, ಮುಖ್ಯಮಂತ್ರಿ ಆದೆ, ಪ್ರಧಾನಮಂತ್ರಿ ಆದೆ. ಈ ದೇಶದ ಆಡಳಿತದ ಬಗ್ಗೆ ಸಾಕಷ್ಟು ಅನುಭವ ಇದೆ. ನಾನು ಯಾರ ಬಗ್ಗೆ ಟೀಕೆ ಮಾಡಲಿಕ್ಕೆ ಹೋಗಲ್ಲ. ನಾನು ಅಧಿಕಾರದಲ್ಲಿದ್ದಾಗ ಸಾಮಾಜಿಕ ನ್ಯಾಯ ಕೊಡೋದ್ರ ಬಗ್ಗೆ ಯಾರಿಂದನೂ ಹೇಳಿಸ್ಕೊಳ್ಳಿಲ್ಲ. ಅದು ಜಾತಿಯ ಹಿನ್ನೆಲೆಯಿಂದ ನಾನು ಸಾಮಾಜಿಕ ನ್ಯಾಯ ಕೊಡಲಿಲ್ಲ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದೆ ಉಳಿದಿರ್ತಕ್ಕಂಥ ಎಲ್ಲ ಜಾತಿಯವರಿಗೆ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೆ. ಇದರಲ್ಲಿ ಜೆಂಡರ್ನೂ ಲೆಕ್ಕ ಹಾಕಲಿಲ್ಲ. ನಾನು ಕಾಸ್ಟ್ ಕನ್ಸಿಡರೇಷನ್ನು ಮಾಡಲಿಲ್ಲ. ಓನ್ಲಿ ಸೋಷಿಯಲಿ, ಎಕನಾಮಿಕಲಿ, ಎಜುಕೇಷನ್ಲಿ ಬ್ಯಾಕ್. ಅವರು ಮುಸ್ಲಿಮ್ಸ್ ಆಗ್ಬೋದು, ಕ್ರಿಶ್ಚಿಯನ್ಸ್ ಆಗ್ಬೋದು, ಹಿಂದುಳಿದರಾಗ್ಬೋದು, ಒಕ್ಕಲಿಗರಾಗ್ಬೋದು, ಲಿಂಗಾಯತರಾಗ್ಬೋದು. ಈಗ ನಂಗೆ ತಿಳಿದಷ್ಟು ನಾನು ಮಾಡಿದ್ದೇನೆ. ಹೆಣ್ಣು ಮಕ್ಕಳಿಗೂ ರಿಸರ್ವೇಷನ್ ಕೊಡೋದು ಇಡೀ ಹಿಂದೂಸ್ತಾನದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕದಲ್ಲೇ ಜಾರಿ ಕೊಟ್ಟರು. ಸರ್ಕಾರದ ಸ್ಥಳೀಯ ಸಂಸ್ಥೆಗಳು ನಗರ ಪಾಲಿಕೆ ಚುನಾವಣೆಗೆ ಮಾತ್ರ ಸೀಮಿತ ಅಲ್ಲ, ಸರ್ಕಾರಿ ಹುದ್ದೆಗಳಲ್ಲೂ 33% ರಿಸರ್ವೇಷನ್ನ ಇಡೀ ಹಿಂದೂಸ್ತಾನದಲ್ಲಿ ಯಾವ ರಾಜ್ಯ ಕೊಡದೇ ಇದ್ದರೂ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಕೊಟ್ಟರು. ಇದ್ರ ಬಗ್ಗೆ ನಾನು ಮೋದಿಯವ್ರನ್ನ ಯಾಕೆ ಶ್ಲಾಘಿಸ್ತೇನೆ ಅಂದರೆ, ಅದನ್ನು ನಾನು ಪಾರ್ಲಿಮೆಂಟಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂವ್ ಮಾಡಿದೆ. ನನ್ನ ಸರ್ಕಾರ ಬಿದ್ದೋಯ್ತು. ಅದು ಮೋದಿಯವರು ಬಂದ ಮೇಲೆ ಎರಡೂ ಸದನದಲ್ಲಿ ಇವತ್ತು ಆ ಬಿಲ್ ಪಾಸ್ ಆಯಿತು. ಆದರೆ ಮೊನ್ನೆ ಕಾನ್ಸ್ಟಿಟ್ಯೂಷನಲ್ ಅದಕ್ಕೆ ಒಂದು ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಮೂವ್ ಮಾಡಿದಾಗ ವಿರೋಧಿ ಪಕ್ಷದ ನಿಲುವಿನಿಂದ
ಬಿದ್ದೋಯ್ತು. ಈಗ ಮತ್ತೆ ಅದೇ ವಿರೋಧಿ ಪಕ್ಷದವರು ನೀವು ದಯಮಾಡಿ ರಿಸರ್ವೇಷನ್ನ ಮಸೂದೆನ ಮತ್ತೆ ತನ್ನಿ ಅಂತ ಹೇಳ್ತಾ ಇದ್ದಾರೆ. ಈಗ ಅವರಿಗೆ ಗೊತ್ತಾಗಿದೆ ತಮಿಳ್ನಾಡಲ್ಲಿ ಏನಾಯಿತು, ಕೇರಳದಲ್ಲಿ ಏನಾಯಿತು, ವೆಸ್ಟ್ ಬೆಂಗಾಲಲ್ಲಿ ಏನಾಯಿತು, ಅಸ್ಸಾಂನಲ್ಲಿ ಏನಾಯಿತು. ಈ ಹಿನ್ನೆಲೆಯಲ್ಲಿ ಈಗ ಅದೇ ವಿರೋಧಿ ಪಕ್ಷದವರು ಯಾರು ವಿರೋಧ ಮಾಡಿದ್ರೋ ನೀವು ಆ ಬಿಲ್ಲನ್ನು ತಂದು ಪಾಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಬಹುಶಃ ಮೋದಿಯವರು ಶಾ ಅವರು ಮತ್ತೆ ಇನ್ನೊಂದು ಅಧಿವೇಶನ ಕರೆದು ಅದನ್ನು ಠರಾವನ್ನು ಪಾಸ್ ಮಾಡಬಹುದು ಅಂತ ನಾನು ನಂಬಿದ್ದೇನೆ. ಅದು ಆಗಲೇಬೇಕು, ಅದರ ಬಗ್ಗೆ ಎರಡು ಮಾತಿಲ್ಲ.